ಶಿಕ್ಷಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಸೊ ಮಕ್ಕಳೇ, ಇವತ್ತು ನಾವು 10ನೇ ತರಗತಿ ವಿದ್ಯಾರ್ಥಿಗಳಿಗೆ 4ನೇ ಅಧ್ಯಾಯವಾದಂಥ ಹ್ಯಾಂಡ್ಬಾಲ್ ಕ್ರೀಡೆಯ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಸೊ ನಾವು ಈ ಹಿಂದಿನ ತರಗತಿಯಲ್ಲಿ ಹ್ಯಾಂಡ್ಬಾಲ್ ಕ್ರೀಡೆಯ ಇತಿಹಾಸ, ಅಂಕಣ ಮತ್ತು ಆಟಕ್ಕೆ ಬೇಕಾದಂಥ ಸಲಕರಣೆಗಳು, ಆಟಗಾರರ ಪರಿಚಯ ಮತ್ತು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸಾಧನೆಗಳ ಬಗ್ಗೆ ನಾವು ಅಧ್ಯಯನ ಮಾಡಿದ್ದೀವಿ. ಇವತ್ತು ನಾವು ಅಂತಾರಾಷ್ಟ್ರೀಯ ಮಟ್ಟದ ಆಟಗಾರರ ಅವರ ಸಾಧನೆಯ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಸೊ ಇದಕ್ಕಿಂತ ಪೂರ್ವದಲ್ಲಿ ಹ್ಯಾಂಡ್ಬಾಲ್ ಕ್ರೀಡೆಯ ಇತಿಹಾಸದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಸೊ ಹ್ಯಾಂಡ್ಬಾಲ್ ಇದು ಬಹಳ ಪ್ರಾಚೀನವಾದಂಥ ಕ್ರೀಡೆ. ಪ್ರಾರಂಭದಲ್ಲಿ ಈ ಕ್ರೀಡೆಯನ್ನು ಹೇಗೆ ಆಡ್ತಾ ಇದ್ದಾರೆ ಅಂದರೆ 11 ಜನ, ಅಂದರೆ ಒಂದೊಂದು ತಂಡದಲ್ಲಿ 11 ಜನ ಆಟಗಾರರು ಸೇರಿಬಿಟ್ಟು ಏನು ದೊಡ್ಡದಾದ ಫುಟ್ಬಾಲ್ ಅಂಕಣದಲ್ಲಿ ಆಡ್ತಾ ಇದ್ದಾರೆ. ವಿಶೇಷವಾಗಿ ಗ್ರೀಕ್ ಮತ್ತು ಫ್ರಾನ್ಸ್ ದೇಶದಲ್ಲಿ ಇದನ್ನು ಆಡ್ತಾ ಇದ್ದರು. ಸೊ ಹಾಗೆ ಯುರೋಪ್ ದೇಶದಲ್ಲಿ ಕೂಡ ಈ ಆಟವನ್ನು ಆಡ್ತಾ ಇದ್ರು. ಪ್ರಾರಂಭದಲ್ಲಿ ಹೇಗೆ ಆಡ್ತಾ ಇದ್ರು ಅಂದರೆ ಅದೇನಿಲ್ಲ, ಒಂದೊಂದು ತಂಡದಲ್ಲಿ 11 ಜನ ಫುಟ್ಬಾಲ್ ಅಂಕಣದಲ್ಲಿ, ಅಂದರೆ ಈಗಿನ ಹ್ಯಾಂಡ್ಬಾಲ್ ಅಂಕಣದಿಂದ ಫುಟ್ಬಾಲ್ ಅಂಕಣ ಬಹಳ ವಿಶಾಲವಾಗಿರುತ್ತೆ. ಸೊ ಒಂದು ಅಂಕಣದಲ್ಲಿ ಆಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಯುರೋಪ್ ದೇಶದಲ್ಲಿ ಹವಾಮಾನ ವೈಪರೀತ್ಯದಿಂದಾಗಿ, ಅಂದರೆ ಸಾಕಷ್ಟು ಚಳಿ ಇದ್ದಾಗ ಈ ಒಂದು ಕ್ರೀಡೆಯನ್ನು ಆಡಲು ಕಷ್ಟ ಆಗುತ್ತೆ. ಯಾಕಂದರೆ ಮಂಜಿನಲ್ಲಿ ಬಾಲ್ ಕಾಣೋದಿಲ್ಲ. ಆಮೇಲೆ ಆಟ ಆಡ್ತಕ್ಕಂಥ ಸಂದರ್ಭದಲ್ಲಿ ಕ್ರೀಡಾಪಟುಗಳಿಗೆ ಏನು ಅವರಿಗೆ ಮಸಲ್ಸ್ ಕ್ಯಾಚ್ ಆಗ್ತಿರುತ್ತೆ. ಸೊ ಹೀಗೆ ಮತ್ತು ವಿಪರೀತ ಮಳೆ ಆಗೋದ್ರಿಂದ ಮಳೆ ಬರ್ತಕ್ಕಂಥ ಸಂದರ್ಭದಲ್ಲಿ ಆಡೋದು ಕೂಡ ಕಷ್ಟ. ಹಾಗೆ ಸಾಕಷ್ಟು ಬಿಸಿಲು ಇರುತ್ತೆ. ಸೊ ಆ ಬಿಸಿಲಿನಲ್ಲಿ ಆಡೋದು ಕೂಡ ಬಹಳ ಕಷ್ಟ. ಯಾಕಂದರೆ ಕ್ರೀಡಾಪಟುಗಳು ಬೇಗನೆ ಸುಸ್ತಾಗಿರ್ತಾರೆ. ಇಂಥ ಸಂದರ್ಭದಲ್ಲಿ ಅವರು ತಮ್ಮ ಪರ್ಫಾರ್ಮೆನ್ಸ್ ತೋರಿಸಲಿಕ್ಕೆ ಅಸಾಧ್ಯ ಆಗುತ್ತೆ. ಹೀಗಾಗಿ ಏನು ಮಾಡೋದಂದರೆ ಯುರೋಪ್ ದೇಶದವರು ಈ ಹೊರಾಂಗಣ ಕ್ರೀಡೆಯನ್ನು ಏನು ಹವಾಮಾನ ವೈಪರೀತ್ಯದಿಂದಾಗಿ ಏನು ಮಾಡಿದ್ದಾರೆ ಅಂದರೆ ಒಳಾಂಗಣ ಕ್ರೀಡೆಯನ್ನಾಗಿ ಮಾಡಿದ್ರು. ಸೊ ಈ ಒಳಾಂಗಣ ಕ್ರೀಡೆಯಲ್ಲಿ ಎಷ್ಟು ಜನ ಆಡ್ತಾ ಇದ್ದಾರೆ ಅಂದರೆ ಒಂದು ತಂಡದಲ್ಲಿ 7 ಜನ, ಅಂದರೆ ಎ ಮತ್ತು ಬಿ 2 ತಂಡಗಳಂದರೆ ಎ ತಂಡದಲ್ಲಿ 7 ಜನ, ಬಿ ತಂಡದಲ್ಲಿ 7 ಜನ. ಅದರಲ್ಲಿ ಒಬ್ಬ ಗೋಲಿ, ಅಂದರೆ ಗೋಲ್ ಕೀಪರ್ ಆಗಿರ್ತಾನೆ. ಇನ್ನು 6 ಜನ ಆಟ ಆಡ್ತಾ ಇರ್ತಾರೆ. ಸೊ ಹೀಗೆ ಹ್ಯಾಂಡ್ಬಾಲ್ ಕ್ರೀಡೆ ದಿನದಿಂದ ದಿನಕ್ಕೆ ವೇಗವಾಗಿ ಏನು ಬೆಳೀತಾ ಬರುತ್ತೆ. ಸೊ ಇನ್ನು ಈ ಕ್ರೀಡೆಗೆ ಹಲವಾರು ಆಟಗಳ ಕೌಶಲ್ಯಗಳನ್ನು ಸೇರ್ಪಡೆ ಮಾಡಿ ಈ ಒಂದು ಹ್ಯಾಂಡ್ಬಾಲ್ ಕ್ರೀಡೆಯನ್ನು ಅವರು ಸಂಶೋಧನೆ ಮಾಡಿದರು ವಿಶೇಷವಾಗಿ. ಮತ್ತು ಈ ಆಟ ಬಹಳ ವೇಗದಿಂದ ಕೂಡಿರುತ್ತೆ. ಸೊ ಒಂದು ಸೆಕೆಂಡು ಆಟಗಾರ ನಿಲ್ಲಕ್ಕಾಗಲ್ಲ. ಸೊ ಯಾಕಂದರೆ ಅಂಕ ಚಿಕ್ಕದಾಗಿರುತ್ತೆ. 14 ಅಂದರೆ 2 ಮಂದಿ ಗೋಲಿ ಬಿಟ್ಟರೆ ಏನು 12 ಜನ ಆಟಗಾರಿರ್ತಾರೆ. ಸೊ ಹೀಗಾಗಿ ಬಹಳ ವೇಗದಿಂದ ಕೂಡಿದಂಥ ಆಟ ಆಗಿದೆ. ಈ ಆಟದ ವಿಶೇಷ ಏನಪ್ಪ ಅಂದರೆ ಓಡುವುದು. ಸೊ ಬಾಲು ಅಂಕಣದ ಬೇರೆ ಬೇರೆ ಭಾಗದಲ್ಲಿ ಹೋಗ್ತಾ ಇರುತ್ತೆ. ಸೊ ಆ ಬಾಲನ್ನು ನಾವು ಏನು ಬೆನ್ನತ್ತಿ ಅಂದರೆ ಓಡಬೇಕಾಗುತ್ತೆ. ಸೊ ಆಮೇಲೆ ಜಿಗಿಯುವುದು, ಅಂದರೆ ಬೇರೆ ಬೇರೆ ಸಂದರ್ಭದಲ್ಲಿ ಬಾಲನ್ನು ಬೇರೆ ಬರ್ತಕ್ಕಂಥ ಸಂದರ್ಭದಲ್ಲಿ ನಾವು ಜಿಗಿದು ಬಾಲನ್ನು ಹಿಡಿಯಬೇಕಾಗುತ್ತೆ. ಆಮೇಲೆ ಬಂದಂಥ ಬಾಲನ್ನು ಹಿಡಿಯುವುದು, ಸೇಮ್ ಅದು ಕೂಡ ಬಹಳ ಮುಖ್ಯವಾಗುತ್ತೆ. ಏನು ಸೊ ಬಂದಂಥ ಬಾಲನ್ನು ಹಿಡಿಯುವುದು. ಆಮೇಲೆ ಹಿಡಿದ ಮೇಲೆ ಅದನ್ನ ಏನು ಮಾಡೋದು, ನಾವು ಗೋಲೊಳಗೆ ಎಸೆಯುವುದು. ಸೊ ಈ ಆಟದ ಮುಖ್ಯ ಲಕ್ಷಣ ಅಂದರೆ ಓಡುವುದು, ಜಿಗಿಯುವುದು, ಹಿಡಿಯುವುದು, ಎಸೆಯುವುದು. ಇವು ಬಹಳ ಮುಖ್ಯವಾಗಿ ಈ ಹ್ಯಾಂಡ್ಬಾಲ್ ಕ್ರೀಡೆಯಲ್ಲಿ ಬೇಕಾಗುತ್ತೆ. ಇನ್ನು ಈ ಆಟವನ್ನು ಹೇಗೆ ಸೃಷ್ಟಿ ಮಾಡಿದ್ದಾರೆ ಅಂದರೆ ಬಾಸ್ಕೆಟ್ಬಾಲ್ ಆಟದ ಕೆಲವೊಂದು ಕೌಶಲ್ಯಗಳನ್ನು ಮತ್ತು ಫುಟ್ಬಾಲ್ ಆಟದ ಕೆಲವೊಂದು ಸ್ಕಿಲ್ಸ್ಗಳನ್ನು, ಕೌಶಲ್ಯಗಳನ್ನು, ಮತ್ತು ಹಾಕಿ ಆಟದ ಕೆಲವೊಂದು ಕೌಶಲ್ಯಗಳನ್ನು, ಮತ್ತು ವಾಟರ್ ಪೋಲೋ. ಸೊ ಇದು ಕೂಡ ನೀರಿನಲ್ಲಿ ಹಾಕತಕ್ಕಂಥ ಕ್ರೀಡೆ.
4 ಕ್ರೀಡೆಗಳಿಂದ ಕೆಲವೊಂದು ಕೌಶಲ್ಯಗಳನ್ನು ಆಯ್ದುಕೊಂಡು ಈ ಹ್ಯಾಂಡ್ಬಾಲ್ ಕ್ರೀಡೆಯನ್ನು ರಚನೆ ಮಾಡಿದ್ದಾರೆ. ಸೊ ಇದು ಹೇಳಿದ್ಮೇಲೆ ಇದು ಬಹಳ ವೇಗದಿಂದ ಕೂಡಿದಂಥ ಆಟ. ಸೊ ಈ ಆಟವನ್ನು ಪ್ರಾರಂಭದಲ್ಲಿ ಗ್ರೀಕರು ಮತ್ತು ರೋಮನ್ನರು ಆಡ್ತಾ ಇದ್ರು. ತದನಂತರ ಆಮೇಲೆ ಗ್ರೀಕ್ ಮತ್ತು ರೋಮ್ ದೇಶಗಳಲ್ಲಿ ಅತ್ಯಂತ ಪ್ರಾಚೀನ ಕ್ರೀಡೆ. ಆಮೇಲೆ 19ನೇ ಶತಮಾನದಲ್ಲಿ ಯುರೋಪ್ ದೇಶದವರು ಕೂಡ ಈ ಹ್ಯಾಂಡ್ಬಾಲ್ ಕ್ರೀಡೆಗೆ ಹೋಗ್ತಕ್ಕಂಥ ಕ್ರೀಡೆಯನ್ನ ಆಡ್ತಾ ಇದ್ರು ಅಂತಂದು ಇತಿಹಾಸದಿಂದ ತಿಳಿದುಬರುತ್ತೆ. ಆಮೇಲೆ ಹೀಗೆ ಈ ಒಂದು ಹ್ಯಾಂಡ್ಬಾಲ್ ಕ್ರೀಡೆ ಏನು ಬೆಳೀತಾ ಬಂತು. ನಾವು ಇವರು ಕೂಡ ಅಂದ್ರೆ ಹಿಂದಿನ ತರಗತಿಯಲ್ಲಿ ಇವುಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಆದರೆ ನೀವು ಮರೆತಿರ್ತೀರಾ, ಒಂದು ಕ್ರೀಡೆಯ ಇತಿಹಾಸದ ಬಗ್ಗೆ ನಿಮಗೆ ಸಂಕ್ಷಿಪ್ತವಾಗಿ ನಾವು ತಿಳಿಸ್ಕೊಟ್ಟಿದ್ದೀವಿ. ಇನ್ನು ಪ್ರಸ್ತುತ 10ನೇ ತರಗತಿಯಲ್ಲಿ ನಾವು ಹ್ಯಾಂಡ್ಬಾಲ್ ಕ್ರೀಡೆಯ ಬಗ್ಗೆ ಹೇಗೆ ಕಲಿತಾ ಇದ್ದೀವಿ ಅಂದರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದಂಥ ಅವರ ಕ್ರೀಡಾಪಟುಗಳ ಪರಿಚಯವನ್ನು ನಾವು ನೋಡ್ತಾ ಇದ್ದೀವಿ. ಅವರು ಯಾವ ದೇಶದವರು, ಯಾವಾಗ ಹುಟ್ಟಿದ್ರು, ಅವರು ತಮ್ಮ ಕ್ರೀಡಾ ಜೀವನದಲ್ಲಿ ಏನೇನು ಸಾಧನೆ ಮಾಡ್ತಿರೋ ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ದಿವಸ ತಿಳ್ಕೊಳ್ಳೋದು. ಮೊದಲನೇದಾಗಿ ಟ್ಯಾಲೆಂಟ್ ದುಶೆಗೋವ್. ಇವರು ರಷ್ಯಾ ದೇಶದ ಉತ್ತಮ ಹ್ಯಾಂಡ್ಬಾಲ್ ಕ್ರೀಡಾಪಟು. ಇವರು ತಮ್ಮ ಕ್ರೀಡಾ ಜೀವನದಲ್ಲಿ ಸಾಕಷ್ಟು ಸಾಧನೆಗಳನ್ನು ಮಾಡಿದಂಥ ಕ್ರೀಡಾಪಟು. ಈ ರಷ್ಯಾ ತಂಡ ಬೇರೆ ಬೇರೆ ಸ್ಪರ್ಧೆಗಳಲ್ಲಿ ಬಂಗಾರ ಪದಕವನ್ನು ಪಡ್ಕೊಂಡಿರುತ್ತೆ. ಆ ಒಂದು ತಂಡದ ಸದಸ್ಯರಾಗಿ ಏನು ಟ್ಯಾಲೆಂಟ್ ದುಶೆಗೋವ್ ಅವರು ಆಟವನ್ನು ಆಡಿರ್ತಾರೆ. ಆಮೇಲೆ ಆ ಪಂದ್ಯಾವಳಿಯಲ್ಲಿ ಅಂದ್ರೆ ಒಂದೇ ಪಂದ್ಯಾವಳಿಯಲ್ಲಿ 47 ಗೋಲುಗಳನ್ನು ಅವರು ಬಾರಿಸಿರ್ತಾರೆ. ಸಾಮಾನ್ಯ ಒಬ್ಬ ಕ್ರೀಡಾಪಟು ಸತತವಾಗಿ ಅಂದ್ರೆ 41 ಸ್ಪರ್ಧೆ ಒಂದು ಮ್ಯಾಚ್ ನಲ್ಲಿ 40 ಗೋಲುಗಳನ್ನು ಹೊಡೆಯೋದಂದ್ರೆ ಅವರು ಯಾವ ತರನಾಗಿ ಈ ಹ್ಯಾಂಡ್ಬಾಲ್ ಕ್ರೀಡೆಯನ್ನ ಆಡ್ತಾ ಇದ್ದಾರೆ ಅಂತ ನೀವೇ ಊಹಿಸ್ಬೋದು. ಆಮೇಲೆ ಅಷ್ಟೇ ಅಲ್ಲ, ರಷ್ಯಾ ತಂಡ ಅಂದ್ರೆ ಹೇಗಿತ್ತಂದ್ರೆ ಅವರಿಗೆ ಟ್ಯಾಲೆಂಟ್ ದುಶೆಗೋವ್ ಕನಸಿನಲ್ಲಿ ಅಂತಾರೆ, ಅವರಿಗೆ ಕನಸಿನ ಆಟಗಾರ ಅಂತೇಳಿ ಕರೀತಾ ಇದ್ರು. ಆಮೇಲೆ ವಿಶ್ವ ಚಾಂಪಿಯನ್ಸ್ ಸ್ಪರ್ಧೆಯಲ್ಲಿ ಅಂದ್ರೆ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲಾ ದೇಶಗಳು ಆ ವಿಶ್ವ ಚಾಂಪಿಯನ್ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಾರೆ. ಆ ಒಂದು ಸ್ಪರ್ಧೆಯಲ್ಲಿ ಇವರು ಬಂಗಾರದ ಪದಕವನ್ನು ಪಡೆದ ತಂಡದ ಸದಸ್ಯರಾಗಿರ್ತಾರೆ. ಆಮೇಲೆ ತದನಂತರ ಏನಾಗ್ತಾರೆ ಅಂದರೆ ಇವರು ರಷ್ಯಾ ದೇಶದಲ್ಲೇ ಹುಟ್ಟಿ ರಷ್ಯಾದಲ್ಲಿ ತಮ್ಮ ಕ್ರೀಡಾ ಜೀವನವನ್ನು ಪ್ರಾರಂಭಿಸಿದರು ಮತ್ತು ರಷ್ಯಾದಲ್ಲಿ ಸಾಕಷ್ಟು ಒಂದು ಹ್ಯಾಂಡ್ಬಾಲ್ ಕ್ರೀಡೆಯಲ್ಲಿ ಸಾಧನೆ ಮಾಡಿದಂಥ ಟ್ಯಾಲೆಂಟ್ ದುಶೆಗೋವ್ ಅವರು ತದನಂತರ ಏನಾಗ್ತಾರೆ ಅಂದರೆ ಸ್ಪೇನ್ ದೇಶಕ್ಕೆ ಹೋಗ್ತಾರೆ. ಅಲ್ಲಿ ಒಂದು ನಾಗರಿಕತ್ವವನ್ನು ಪಡೆದುಕೊಂಡು ಆ ಸ್ಪೇನ್ ದೇಶದ ತಂಡದ ಪರವಾಗಿ ಸಾಕಷ್ಟು ಸ್ಪರ್ಧೆಗಳಲ್ಲಿ ಇವರು ತಮ್ಮ ಆಟವನ್ನು ಆಡ್ತಾರೆ. ಸ್ಪೇನ್ ಹೋದ್ಮೇಲೆ ಅಲ್ಲಿ 10 ವರ್ಷ ಸತತವಾಗಿ ಆ ಸ್ಪೇನ್ ದೇಶದ ತಂಡದ ಸದಸ್ಯರಾಗಿ ಇವರು ಹ್ಯಾಂಡ್ಬಾಲ್ ಕ್ರೀಡೆಯನ್ನು ಆಡ್ತಾರೆ. ಅಲ್ಲಿ ಕೂಡ ಅವರು ಒಲಿಂಪಿಕ್ ನಲ್ಲಿ ಸ್ಪೇನ್ ದೇಶ ಭಾಗವಹಿಸಿದಾಗ ಆ ಒಂದು ಒಲಿಂಪಿಕ್ ಸ್ಪರ್ಧೆಯಲ್ಲಿ ಕಂಚಿನ ಪದಕವನ್ನು ಆ ದೇಶಕ್ಕೆ ಅವರು ತಂದುಕೊಡ್ತಾರೆ. ಆಮೇಲೆ ಯುರೋಪಿಯನ್ ಚಾಂಪಿಯನ್ಶಿಪ್ ನಲ್ಲಿ ಸ್ಪೇನ್ ತಂಡದ ಪರವಾಗಿ ಭಾಗವಹಿಸಿ ಅಲ್ಲಿ ಕೂಡ ಅವರು ಬೆಳ್ಳಿ ಪದಕ ಮತ್ತು ಕಂಚಿನ ಪದಕವನ್ನು ಪಡೆದುಕೊಂಡು ಸ್ಪೇನ್ ದೇಶಕ್ಕೆ ಕೀರ್ತಿಯನ್ನ ತಂದುಕೊಡ್ತಾರೆ. ಅಷ್ಟೇ ಅಲ್ಲದೆ ವಿಶ್ವ ಚಾಂಪಿಯನ್ಶಿಪ್ ನಲ್ಲಿ ಪ್ರಪಂಚದ ಬೇರೆ ಬೇರೆ ದೇಶಗಳು ಭಾಗವಹಿಸುತ್ತಾರೆ. ಆ ಒಂದು ಸ್ಪರ್ಧೆಯಲ್ಲಿ ಇವರಿಗೆ ಏನಂದರೆ ಪಂದ್ಯಾವಳಿಯ ಆಟಗಾರ ಅಂತೇಳಿ ಪ್ರಶಸ್ತಿಯನ್ನ ಕೊಡ್ತಾರೆ. ಅಂದ್ರೆ ಉದಾಹರಣೆಗೆ ಕ್ರಿಕೆಟ್ ನಲ್ಲಿ ವರ್ಲ್ಡ್ ಕಪ್ ನಡೆದಾಗ ಮ್ಯಾನ್ ಆಫ್ ದಿ ಮ್ಯಾಚ್ ಕೊಡ್ತಾರೆ. ಅಂದ್ರೆ ಆ ಮ್ಯಾಚ್ ನಲ್ಲಿ ಚೆನ್ನಾಗಿ ಆಡಿದ ಆಟಗಾರರಿಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಅಂದ್ರೆ ಕೊಡ್ತಾರೆ. ಆಮೇಲೆ ಮ್ಯಾನ್ ಆಫ್ ಸೀರೀಸ್ ಅಂದ್ರೆ ಆ ಸೀರೀಸ್ ನಲ್ಲಿ ಯಾರು ಉತ್ತಮವಾಗಿ ಪ್ರದರ್ಶನ ಮಾಡಿರ್ತಾರೆ ಅಂತ ಆಟಗಾರರಿಗೆ ಏನ್ ಮಾಡ್ತಾರೆ
ಮ್ಯಾನ್ ಆಫ್ ಸೀರೀಸ್ ಕೊಡ್ತಾರೆ. ಹಾಗೆ ಹ್ಯಾಂಡ್ಬಾಲ್ ನಲ್ಲಿ ಕೂಡ ಇವರಿಗೆ ವಿಶ್ವ ಚಾಂಪಿಯನ್ಶಿಪ್ ಸ್ಪರ್ಧೆಯಲ್ಲಿ ಏನು ಪಂದ್ಯಾವಳಿಯ ಆಟಗಾರ ಅಂತೇಳಿ ಅವನಿಗೆ ಪ್ರಶಸ್ತಿಯನ್ನು ಕೊಡ್ತಾರೆ. ಸೊ ಹೀಗೆ ಟ್ಯಾಲೆಂಟ್ ವಿಶ್ವ ಅವರು ಏನು ತಮ್ಮ ಕ್ರೀಡಾ ಜೀವನದಲ್ಲಿ ರಷ್ಯಾ ದೇಶದ ಪರವಾಗಿ ಬೇರೆ ಬೇರೆ ಅಂತಾರಾಷ್ಟ್ರೀಯ ಮತ್ತು ಒಲಿಂಪಿಕ್ಸ್ ನಲ್ಲಿ ವಿಶ್ವ ಚಾಂಪಿಯನ್ಶಿಪ್ ನಲ್ಲಿ ಆ ದೇಶಕ್ಕೆ ಸಾಕಷ್ಟು ಪದಕಗಳನ್ನು ತಂದುಕೊಡ್ತಾರೆ. ಅಷ್ಟೇ ಅಲ್ಲದೆ ಅವರು ತದನಂತರ ಸ್ಪೇನ್ ದೇಶದ ನಾಯಕತ್ವವನ್ನು ಪಡೆದುಕೊಂಡು ಆ ಸ್ಪೇನ್ ದೇಶದ ತಂಡದ ಪರವಾಗಿ ಸತತವಾಗಿ 10 ವರ್ಷಗಳ ಕಾಲ ಅಲ್ಲಿ ಕೂಡ ಅವರು ಹ್ಯಾಂಡ್ಬಾಲ್ ಕ್ರೀಡೆಯನ್ನು ಆಡ್ತಾರೆ. ಅಲ್ಲಿ ಕೂಡ ಏನು ಆ ದೇಶಕ್ಕೆ ಸಾಕಷ್ಟು ಪದಕಗಳನ್ನು ತಂದುಕೊಟ್ಟು ಕೊನೆಗೆ ಅವರು ವಿಶ್ವ ಚಾಂಪಿಯನ್ಶಿಪ್ ನಲ್ಲಿ ಪಂದ್ಯಾವಳಿಯ ಆಟಗಾರ ಅಂತೇಳಿ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ. ರಷ್ಯಾ ದೇಶದ ಟ್ಯಾಲೆಂಟ್ ಶುಭ ಕ್ರೀಡಾ ಸಾಧನೆಯನ್ನು ತಿಳ್ಕೊಂಡ್ವಿ. ಎರಡನೇದಾಗಿ ಜಾನ್ಸನ್ ರಿಚರ್ಡ್ಸನ್. ಸೊ ಇವರು ಫ್ರಾನ್ಸ್ ದೇಶದ ಹ್ಯಾಂಡ್ಬಾಲ್ ಆಟಗಾರ. ಇವರು ಫ್ರಾನ್ಸ್ ತಂಡದ ಹ್ಯಾಂಡ್ಬಾಲ್ ತಂಡದ ಸದಸ್ಯರಾಗಿ ಸಾಕಷ್ಟು ವರ್ಷಗಳ ಕಾಲ ಇವರು ಕೂಡ ಹ್ಯಾಂಡ್ಬಾಲ್ ಕ್ರೀಡೆಯನ್ನು ಆಡ್ತಾರೆ. 2004ರಲ್ಲಿ ಅಥೆನ್ಸ್ನಲ್ಲಿ ಒಲಿಂಪಿಕ್ಸ್ ಕ್ರೀಡಾಕೂಟ ನಡೆದಿರುತ್ತೆ. ಸೊ ಅದರಲ್ಲಿ ಈ ಒಂದು ಫ್ರಾನ್ಸ್ ದೇಶದ ತಂಡ ಕೂಡ ಅದರಲ್ಲಿ ಭಾಗವಹಿಸಿರುತ್ತೆ. ಅಲ್ಲಿ ಏನ್ ಮಾಡ್ತಂದ್ರೆ ಎಂತ ಅವಕಾಶ ಸಿಕ್ಕಿರುತ್ತಂದ್ರೆ ಒಲಿಂಪಿಕ್ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭದಲ್ಲಿ ಅಂದ್ರೆ ಆಯಾ ದೇಶಗಳ ತಂಡಗಳು ಏನು ಪಥಸಂಚಲನದಲ್ಲಿ ಭಾಗವಹಿಸ್ತವೆ. ಸೊ ಅದರಲ್ಲಿ ಮುಂದಿನ ಪ್ರಮುಖವಾಗಿ ಆ ತಂಡದ ನಾಯಕ ಏನಂದ್ರೆ ಆ ದೇಶದ ರಾಷ್ಟ್ರಧ್ವಜವನ್ನ ಇಟ್ಕೊಂಡು ಆ ತಂಡದ ನಾಯಕತ್ವವನ್ನು ವಹಿಸುತ್ತಾರೆ. ಸೊ ಹೀಗೆ 2004ರ ಒಲಿಂಪಿಕ್ಸ್ ಅಲ್ಲಿ ಇವರು ರಿಚರ್ಡ್ಸನ್ ದೇಶದ ರಾಷ್ಟ್ರಧ್ವಜವನ್ನು ಏನು ಹಿಡಿದುಕೊಂಡು ತಂಡದ ನಾಯಕತ್ವವನ್ನು ವಹಿಸಿಕೊಂಡು ಇವರು ಪಥಸಂಚಲನದಲ್ಲಿ ಭಾಗವಹಿಸುತ್ತಾರೆ. ಇದು ಬಹಳ ಮುಖ್ಯವಾದ ನೋಡ್ರಿ. ಯಾಕಂದ್ರೆ ಇದು ರಾಷ್ಟ್ರಧ್ವಜವನ್ನು ಹಿಡ್ಕೊಂಡು ಪಥಸಂಚಲನದಲ್ಲಿ ಭಾಗವಹಿಸುತ್ತಾರೆ. ಎಲ್ಲರಿಗೂ ಅವಕಾಶ ಏನು ಒಂದು ಕ್ರೀಡೆಯಲ್ಲಿ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾರು ಹೆಚ್ಚು ಸಾಧನೆ ಮಾಡಿರ್ತಾರೋ ಅಂತ ಕ್ರೀಡಾಪಟುಗಳಿಗೆ ಏನು ಈ ಮಾರ್ಚ್ ಪಾಸ್ಟ್ ಅಲ್ಲಿ ಅವರು ತಮ್ಮ ದೇಶದ ರಾಷ್ಟ್ರಧ್ವಜವನ್ನು ಇಟ್ಕೊಂಡು ಪಥಸಂಚಲನದಲ್ಲಿ ಅಂದ್ರೆ ಭಾಗವಹಿಸಿಕೊಳ್ತಾರೆ. ಅಂತ ಒಂದು ಅವಕಾಶ ಇವರಿಗೆ ರಿಚರ್ಡ್ಸನ್ಗೆ ಸಿಕ್ಕಿತ್ತು. ಆಮೇಲೆ 2 ಬಾರಿ ಫ್ರೆಂಚ್ ಲೀಗ್ ವಿಜೇತರು. ಸೊ ಏನು ಫ್ರಾನ್ಸ್ ದೇಶದಲ್ಲೇ ಏನು ಫ್ರೆಂಚ್ ಲೀಗ್ ಅಂತೇಳಿ ಹ್ಯಾಂಡ್ಬಾಲ್ ಟೂರ್ನಮೆಂಟ್ ಕರೀತಾರೆ. ಸೊ ಅದರಲ್ಲಿ ಇವರು 2 ಸಾರಿ ವಿಜೇತರಾಗಿರ್ತಾರೆ. ಆಮೇಲೆ 2 ಬಾರಿ ಫ್ರೆಂಚ್ ಕಪ್ ವಿಜೇತರು. ಸೊ ಫ್ರಾನ್ಸ್ ದೇಶದಲ್ಲಿ ನಡೆದಂತ ಹ್ಯಾಂಡ್ಬಾಲ್ ಸ್ಪರ್ಧೆಯಲ್ಲಿ 2 ಬಾರಿ ಅವರು ಏನು ಫ್ರಾನ್ಸ್ ದೇಶಕ್ಕೆ ಏನು ಪ್ರಶಸ್ತಿಯನ್ನು ತಂದುಕೊಟ್ಟರು. ಇನ್ನು ಫ್ರಾನ್ಸ್ ಹ್ಯಾಂಡ್ಬಾಲ್ ತಂಡದ ಸದಸ್ಯರು ಏನು. ಸೊ ಆಗಿ 2 ಬಾರಿ ಏನಂದ್ರೆ ವಿಶ್ವ ಚಾಂಪಿಯನ್ಶಿಪ್ ನಲ್ಲಿ ಪ್ರಥಮ ಸ್ಥಾನ. ಏನು ಪ್ರಪಂಚದ ಬೇರೆ ಬೇರೆ ದೇಶಗಳು ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸುತ್ತವೆ. ಸೊ ಇದರಲ್ಲಿ ಇವರು ಏನು 2 ಬಾರಿ ಫ್ರಾನ್ಸ್ ದೇಶಕ್ಕೆ ಪ್ರಥಮ ಸ್ಥಾನವನ್ನು ತಂದುಕೊಟ್ಟಿದ್ದಾರೆ. ಆಮೇಲೆ ಬಾರ್ಸಿಲೋನಾ ಒಲಿಂಪಿಕ್ ನಲ್ಲಿ ಕಂಚಿನ ಪದಕವನ್ನು ಪಡೆದಂತವರು. ಸೊ ಬಾರ್ಸಿಲೋನಾದಲ್ಲಿ ನಡೆದಂತ ಒಲಿಂಪಿಕ್ ಸ್ಪರ್ಧೆಯಲ್ಲಿ ಇವರು ಫ್ರಾನ್ಸ್ ದೇಶಕ್ಕೆ ಕಂಚಿನ ಪದಕವನ್ನು ತಂದುಕೊಟ್ರು. ಆಮೇಲೆ ಫೆಡರೇಷನ್ ವರ್ಷದ ಆಟಗಾರ. ಸೊ ಆ ಫ್ರಾನ್ಸ್ ದೇಶದಲ್ಲಿ ಒಂದು ಹ್ಯಾಂಡ್ಬಾಲ್ ಫೆಡರೇಷನ್ ಇರುತ್ತೆ. ಸೊ ಅವರು ಈ ಒಂದು ಹ್ಯಾಂಡ್ಬಾಲ್ ಕ್ರೀಡೆಯಲ್ಲಿ ಒಳ್ಳೆ ಅಂದ್ರೆ ಉತ್ತಮ ಸಾಧನೆ ಮಾಡುವಂತ ಕ್ರೀಡಾಪಟುಗಳಿಗೆ ಅವ್ರಿಗೆ ಏನ್ ಕೊಡ್ತಾರೆ ಅಂದ್ರೆ ವರ್ಷದ ಆಟಗಾರ ಪ್ರಶಸ್ತಿಯನ್ನ ಕೊಡ್ತಾರೆ. ಆ ವರ್ಷದ ಆಟಗಾರ ಪ್ರಶಸ್ತಿಯನ್ನ ಸೊ ಇವರು ರಿಚರ್ಡ್ಸನ್ ಅವರು ಪಡ್ಕೊಂಡಿರ್ತಾರೆ. ಆಮೇಲೆ 15 ಬಾರಿ ವಿಶ್ವದ ಶ್ರೇಷ್ಠ ಆಟಗಾರ. ನೋಡ್ರಿ ಒಂದ್ಸಲ ಅಲ್ಲ 2 ಸಲ 15 ಬಾರಿ ವಿಶ್ವಮಟ್ಟದಲ್ಲಿ ಏನೋ ಒಂದು ಶ್ರೇಷ್ಠ ಆಟಗಾರ ಪ್ರಶಸ್ತಿಯನ್ನ ಪಡ್ಕೊಂಡು ನೋಡ. ಅವನು ಒಳಗಡೆ ಆಡ್ತಕ್ಕಂಥ ಆಟ ಬರೀ ಗೋಲ್ ಕೀಪರ್. ಅಂದ್ರೆ ಯಾವ ತರನಾಗಿ ಅವರು ತಮ್ಮ
ಗೋಲ್ ಕೀಪಿಂಗ್ ಅನ್ನು ಮಾಡ್ತಾ ಇದ್ರು. ಇದರಿಂದ ಅವರ ಸಾಧನೆಯಿಂದ ತಿಳಿದುಬರುತ್ತೆ. ಇನ್ನು ಮೂರನೇದಾಗಿ ಡೇನಿಯಲ್ ಸ್ಟಿಫನ್ ಅಂತ ಇರ್ತವರು. ಸೊ ಇವರು ಜರ್ಮನ್ ದೇಶದ ಹ್ಯಾಂಡ್ಬಾಲ್ ತಂಡದ ಸದಸ್ಯರು. ಇವರು ಕೂಡ ತಮ್ಮ ಕ್ರೀಡಾ ಜೀವನದಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡಿ ಪ್ರಶಸ್ತಿಗಳನ್ನು ಜರ್ಮನ್ ದೇಶಕ್ಕೆ ತಂದುಕೊಟ್ಟಿದ್ದಾರೆ. ಇವರು 1995ರಿಂದ ಜರ್ಮನ್ ಹ್ಯಾಂಡ್ಬಾಲ್ ತಂಡದ ಸದಸ್ಯರಾಗಿ ಆಡ್ತಾ ಇರ್ತಾರೆ. ಸುಮಾರು ವರ್ಷಗಳ ಕಾಲ ಇವರು ಈ ಒಂದು ತಂಡದ ಸದಸ್ಯರಾಗಿ ಆಡ್ತಾರೆ. ಅಷ್ಟೇ ಅಲ್ಲದೆ ಯುರೋಪಿಯನ್ ಚಾಂಪಿಯನ್ಶಿಪ್ ವಿಜೇತ ತಂಡದ ಸದಸ್ಯರು. ಅಂದರೆ ಯುರೋಪಿಯ ಖಂಡದಲ್ಲಿ ಈ ಒಂದು ಯುರೋಪಿಯನ್ ಚಾಂಪಿಯನ್ಶಿಪ್ಸ್ ಟೂರ್ನಮೆಂಟ್ ಅನ್ನು ನಡೆಸ್ತಾರೆ. ಸೊ ಅದರಲ್ಲಿ ಈ ಜರ್ಮನ್ ತಂಡ ಏನಾಗ್ತದೆ ಪ್ರಥಮ ಸ್ಥಾನವನ್ನು ಪಡ್ಕೊಳ್ಳುತ್ತೆ. ಆ ತಂಡದ ಸದಸ್ಯರಾಗಿ ಸ್ಟೀಫನ್ ಅವರು ಆಟ ಆಡ್ತಾರೆ. ಆಮೇಲೆ 1998ರಲ್ಲಿ ವಿಶ್ವ ವರ್ಷದ ಆಟಗಾರ ಪ್ರಶಸ್ತಿ, ಬರೀ ಆ ದೇಶದ ಆಟಗಾರ ಪ್ರಶಸ್ತಿ ಅಲ್ಲ, ಇಡೀ ವಿಶ್ವಕ್ಕೆ ಒಳ್ಳೆಯ ಆಟಗಾರ ಅಂತೇಳಿ ಈ ಪ್ರಶಸ್ತಿಯನ್ನು ಕೊಡ್ತಾರೆ. ಆಮೇಲೆ ಜರ್ಮನ್ ದೇಶದವರು, ಸೊ ಅವರು ಕೂಡ ವರ್ಷದ ಆಟಗಾರ ಪ್ರಶಸ್ತಿಯನ್ನ ಸ್ಟೀಫನ್ ಅವರಿಗೆ ಕೊಡ್ತಾರೆ. ಸೊ ಇವರು ಡೇನಿಯಲ್ ಸ್ಟೀಫನ್ ಅವರು ಕೂಡ ಈ ಹ್ಯಾಂಡ್ಬಾಲ್ ಕ್ರೀಡೆಯಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡಿ ಅನೇಕ ಪ್ರಶಸ್ತಿಗಳನ್ನು ಪಡ್ಕೊಂಡಂಥದ್ದು. ಇನ್ನು ನಾಲ್ಕೈದಾಗಿ ಹೆನ್ರಿಕ್ ಫ್ರಿಟ್, ಇವರು ಕೂಡ ಜರ್ಮನ್ ದೇಶದವರೇ. ಇವರು ಗೋಲ್ ಕೀಪರ್, ಅಂದ್ರೆ ಅಷ್ಟು ಚೆನ್ನಾಗಿ ಇವರು ಗೋಲು ಕೀಪಿಂಗ್ ಅನ್ನು ಮಾಡ್ತಾರೆ. ಅಂದ್ರೆ ಎದುರಾಳಿತನದಿಂದ ಬಂದಂತ ಬಾಲ್ ಅನ್ನ ಕಂಟ್ರೋಲ್ ಮಾಡಿ ಅವರಿಗೆ ಗೋಲ್ ಮಾಡಿಸುವ ಅವಕಾಶವನ್ನ ಕೊಡ್ತಾ ಇದ್ದಾರೆ. ಸೊ ಇವರಿಗೆ ವಿಶ್ವ ಆಟಗಾರ ಪ್ರಶಸ್ತಿ ಅಂದ್ರೆ ವರ್ಲ್ಡ್ ಪ್ಲೇಯರ್ ಅವಾರ್ಡ್ ಅನ್ನ ಇವರು ಪಡ್ಕೊಂಡಿದ್ದಾರೆ. ಆಮೇಲೆ ಯುರೋಪಿಯನ್ ಚಾಂಪಿಯನ್ಶಿಪ್ ನಲ್ಲಿ ದ್ವಿತೀಯ ಸ್ಥಾನವನ್ನ, ಅಂದ್ರೆ ಯುರೋಪ್ ಖಂಡದಲ್ಲಿ ಬರ್ತಕ್ಕಂಥ ಎಲ್ಲ ದೇಶಗಳಲ್ಲಿ ಭಾಗವಹಿಸಿದ ಆ ಒಂದು ಸ್ಪರ್ಧೆಯಲ್ಲಿ ಇವರ ತಂಡ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದೆ. ಆಮೇಲೆ ಒಟ್ಟಾರೆ ಇವರು ತಮ್ಮ ಕ್ರೀಡಾ ಜೀವನದಲ್ಲಿ ಸೊ ಇದನ್ನು 200 ಮ್ಯಾಚ್ಗಳನ್ನು ಆಡಿದ್ದಾರೆ. 200 ಹ್ಯಾಂಡ್ಬಾಲ್ ಪಂದ್ಯಗಳನ್ನು ಆಡಿ ಸೊ ಇವರು ಸಾಕಷ್ಟು ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾರೆ. ಹಾಗೆ ಅವರು ಜರ್ಮನ್ ದೇಶಕ್ಕೆ ಒಳ್ಳೆಯ ಹೆಸರನ್ನು ತಂದುಕೊಟ್ಟಿದ್ದಾರೆ. ಸೊ ಇವರು ನಾವು ಅಂತಾರಾಷ್ಟ್ರೀಯ ಆಟಗಾರರ ಪರಿಚಯದಲ್ಲಿ ಇರ್ತೀವಿ. ಸೊ ಇವಾಗ ನೋಡಿದ್ರೆ ರಷ್ಯಾ, ಫ್ರಾನ್ಸ್, ಜರ್ಮನ್ ದೇಶದ ಕ್ರೀಡಾಪಟುಗಳು ಇವರು ಹ್ಯಾಂಡ್ಬಾಲ್ ಕ್ರೀಡೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ವಿಶ್ವ ಮಟ್ಟದಲ್ಲಿ ಕೂಡ ಅವರು ಅನೇಕ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದರು. ಹಾಗೆ ಈ ಒಂದು ಹ್ಯಾಂಡ್ಬಾಲ್ ಕ್ರೀಡೆಯಲ್ಲಿ ಅನೇಕ ಪಂದ್ಯಾವಳಿಗಳು ನಡೆಯುತ್ತವೆ. ಅಂದರೆ ಪ್ರತಿ ವರ್ಷ ಮತ್ತು 4 ವರ್ಷಗಳಿಗೊಮ್ಮೆ ವಿಶ್ವಕಪ್ ಪಂದ್ಯಾವಳಿ, ಇಲ್ಲಿ ಕೂಡ ಅನೇಕ ಪಂದ್ಯಾಟಗಳು ನಡೆಯುತ್ತವೆ. ಮೊದಲನೇದಾಗಿ ರಾಜ್ಯ ಮಟ್ಟದ ಸ್ಪರ್ಧೆಗಳು, ಅಂದರೆ ನಮ್ಮ ರಾಜ್ಯದಲ್ಲಿ ನಡೀತಕ್ಕಂಥ ಸ್ಪರ್ಧೆಗಳು. ಇನ್ನು 12 ವರ್ಷದವರೆಗಿನ ಬಾಲಕ ಬಾಲಕಿಯರಿಗೆ ಪಂದ್ಯಾಟ, ಇದು ಪ್ರತಿ ವರ್ಷ ಸ್ಟೇಟ್ ಲೆವೆಲ್ ಟೂರ್ನಾಮೆಂಟ್ ನಡೆಯುತ್ತೆ. ಸೊ ಅದರ 12 ವರ್ಷದವರೆಗೂ ಮತ್ತು ಬಾಲಕ ಬಾಲಕಿಯರಿಗೆ ಎರಡೂ ವಿಭಾಗದಲ್ಲಿ ರಾಜ್ಯ ಮಟ್ಟದ ಸ್ಪರ್ಧೆ ನಡೆಯುತ್ತೆ. ಇನ್ನು 15 ವರ್ಷ ಮೇಲ್ಪಟ್ಟು 15 ವರ್ಷ ಒಳಪಟ್ಟವರು, ಅದು ಕೂಡ ಬಾಲಕ ಬಾಲಕಿಯರಿಗೆ ಅಂದರೆ ಬಾಯ್ಸ್ ಗರ್ಲ್ಸ್ ಇಬ್ಬರಿಗೂ ಕೂಡ ಪ್ರತಿ ವರ್ಷ ಸ್ಟೇಟ್ ಲೆವೆಲ್ ಟೂರ್ನಮೆಂಟ್ ನಡೆಯುತ್ತೆ. ಇನ್ನು 19 ವರ್ಷದ ಒಳಗಿನ ಬಾಲಕ ಬಾಲಕಿಯರಿಗೆ ಕೂಡ ಪ್ರತಿ ವರ್ಷ ಇದು ಸ್ಟೇಟ್ ಚಾಂಪಿಯನ್ಶಿಪ್ ನಮ್ಮ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಡೆಯುತ್ತೆ. ಇನ್ನು ಪುರುಷರಿಗಾಗಿ ಅಸೋಸಿಯೇಷನ್ ಕಪ್, ಅಂದರೆ ಪುರುಷರಿಗೆ 19 ವರ್ಷ ಮೇಲ್ಪಟ್ಟು, ಸೊ ಅವರಿಗೆ ಅಂದರೆ ಕರ್ನಾಟಕ ಹ್ಯಾಂಡ್ಬಾಲ್ ಅಸೋಸಿಯೇಷನ್ ಅಂತೇಳಿ ಅದರ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿದೆ. ಸೊ ಅವ್ರು ಏನು ಮಾಡ್ತಾರೆ ಅಂದರೆ ಪುರುಷರಿಗಾಗಿ ಪ್ರತಿ ವರ್ಷ ಅವರು ತಮ್ಮ ಹ್ಯಾಂಡ್ಬಾಲ್ ಅಸೋಸಿಯೇಷನ್ ಹೆಸರಿನ ಮೇಲೆ ಸ್ಪರ್ಧೆಯನ್ನು ಏರ್ಪಡಿಸ್ತಾರೆ. ಇದು ರಾಜ್ಯ ಮಟ್ಟದಲ್ಲಿ. ಇದು ರಾಷ್ಟ್ರ ಮಟ್ಟದಲ್ಲಿ ಯಾವ್ಯಾವ ಹಂತದಲ್ಲಿ ಸ್ಪರ್ಧೆಗಳು ನಡೆಯುತ್ತವೆ ಅನ್ನೋದಾದರೆ
ಸೀನಿಯರ್ ನ್ಯಾಷನಲ್ ಚಾಂಪಿಯನ್ಶಿಪ್ ಅಂದರೆ 19 ವರ್ಷ ಮೇಲ್ಪಟ್ಟವರು ಸೀನಿಯರ್ಸ್ ಅವ್ರಿಗೇನೆಂದರೆ ಪ್ರತಿ ವರ್ಷ ಚಾಂಪಿಯನ್ಶಿಪ್ ನಡೆಯುತ್ತೆ. ಅಂದರೆ ಇದರಲ್ಲಿ ನಮ್ಮ ದೇಶದಲ್ಲಿ ಬರ್ತಕ್ಕಂಥ ಎಲ್ಲ ರಾಜ್ಯದ ತಂಡಗಳು ಈ ಒಂದು ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸುತ್ತವೆ. ಇನ್ನು ಎರಡನೇದಾಗಿ ಫೆಡರೇಷನ್ ಕಪ್ ಅಂದರೆ ಹ್ಯಾಂಡ್ಬಾಲ್ ಫೆಡರೇಷನ್ ಆಫ್ ಇಂಡಿಯಾ ಅಂತೇಳಿ ಇನ್ನು ನಮ್ಮ ದೇಶದ ರಾಜಧಾನಿಯಾದಂಥ ದೆಹಲಿಯಲ್ಲಿ ಈ ಒಂದು ಹ್ಯಾಂಡ್ಬಾಲ್ ಫೆಡರೇಷನ್ ಇದೆ. ಸೊ ಅವ್ರು ಏನು ಮಾಡ್ತಾರೆ ಅಂದರೆ ಅವರ ಫೆಡರೇಷನ್ ಹೆಸರಿನ ಮೇಲೆ ಇನ್ನು ಫೆಡರೇಷನ್ ಕಪ್ ಅಂತೇಳಿ ಪ್ರತಿ ವರ್ಷ ಇನ್ನು ಒಂದು ಸ್ಪರ್ಧೆಯನ್ನು ಏರ್ಪಡಿಸ್ತಾರೆ. ಇದರಲ್ಲೂ ಕೂಡ ಪುರುಷರಿಗಾಗಿ ಮತ್ತು ಮಹಿಳೆಯರಿಗಾಗಿ ಇಬ್ಬರಿಗೂ ಕೂಡ ಇರುತ್ತೆ. ಇನ್ನು ಅಂತರ್ವಲಯ ಚಾಂಪಿಯನ್ಶಿಪ್ ಅಂದರೆ ಇಂಟರ್ ಜೋನ್ಸ್ ಸೊ ಇನ್ನು ರಾಷ್ಟ್ರಮಟ್ಟದ ಸ್ಪರ್ಧೆಗಳಾಗಿರಬೇಕಾದ್ರೆ ಸೀನಿಯರ್ ನ್ಯಾಷನಲ್ ಚಾಂಪಿಯನ್ಶಿಪ್ ಮತ್ತು ಎರಡನೇದಾಗಿ ಫೆಡರೇಷನ್ ಕಪ್. ಅದು ಏನಿಲ್ಲ, ನಮ್ಮ ದೇಶದಲ್ಲಿ ಹ್ಯಾಂಡ್ಬಾಲ್ ಫೆಡರೇಷನ್ ಆಫ್ ಇಂಡಿಯಾ ಅಂತೇಳಿ ದೆಹಲಿಯಲ್ಲಿದೆ. ಸೊ ಅವರು ನಮ್ಮ ಫೆಡರೇಷನ್ ಹೆಸರಿನ ಮೇಲೆ ಪ್ರತಿ ವರ್ಷ ಒಂದು ಹ್ಯಾಂಡ್ಬಾಲ್ ಸ್ಪರ್ಧೆಯನ್ನು ನಡೆಸ್ತಾರೆ. ಇನ್ನು ಅಂತರ್ವಲಯ ಚಾಂಪಿಯನ್ಶಿಪ್ ಅಂದರೆ ಇಂಟರ್ ಝೋನ್, ಈಗ ದಕ್ಷಿಣ ಭಾರತ ವಲಯ, ಉತ್ತರ ಭಾರತ ವಲಯ ಅಂದರೆ ಸೌತ್ ಝೋನ್, ಈಸ್ಟ್ ಝೋನ್, ವೆಸ್ಟ್ ಝೋನ್ ಅಂತ ಹಿಂಗೆ ವಲಯಗಳನ್ನು ಮಾಡ್ಕೊಂಡು ಸೊ ಅವುಗಳ ಮಧ್ಯೆ ಏನು ಈ ಅಂತರ್ವಲಯ ಚಾಂಪಿಯನ್ಶಿಪ್ ಸ್ಪರ್ಧೆಯನ್ನು ಏರ್ಪಡಿಸ್ತಾರೆ. ಇದು ರಾಷ್ಟ್ರ ಮಟ್ಟದಲ್ಲಿ ನಡೀತಕ್ಕಂಥ ವಿವಿಧ ಹಂತದ ಸ್ಪರ್ಧೆಗಳು. ಇನ್ನು ಅಂತಾರಾಷ್ಟ್ರೀಯ ಮಟ್ಟದ ಯಾವ ಹಂತದಲ್ಲಿ ಸ್ಪರ್ಧೆಗಳು ನಡೀತಿರುವಂತಂದ್ರೆ ಸಾರ್ಕ್ ದೇಶಗಳ ಪಂದ್ಯಾವಳಿ ಅಂದರೆ ಸುಮಾರು ದೇಶಗಳು ಒಂದು ಸಂಘಟನೆಯನ್ನು ಮಾಡ್ಕೊಂಡಿದ್ದಾರೆ. ಅವಕ್ಕೆ ನಾವು ಸಾರ್ಕ್ ದೇಶಗಳು ಅಂದರೆ ಆ ಸಾರ್ಕ್ ಸಂಘದ ಸದಸ್ಯತ್ವವನ್ನು ಪಡೆದಂತ ಆ ದೇಶಗಳ ಮಧ್ಯೆ ಈ ಮಾಡ್ತಾರೆ ಹ್ಯಾಂಡ್ಬಾಲ್ ಚಾಂಪಿಯನ್ ಸ್ಪರ್ಧೆಯನ್ನು ಏರ್ಪಡಿಸ್ತಾರೆ. ಇನ್ನು ಕಾಮನ್ವೆಲ್ತ್ ಚಾಂಪಿಯನ್ಶಿಪ್ ನಿಮಗೆಲ್ಲ ಗೊತ್ತಿದೆ, 3 ಪ್ರಸಿದ್ಧ ಅಂತಾರಾಷ್ಟ್ರೀಯ ಸ್ಪರ್ಧೆಗಳು ನಡೆದಿದೆ. ಒಂದನೇದು ಒಲಿಂಪಿಕ್ ಸ್ಪರ್ಧೆಗಳು, ಎರಡನೇದು ಕಾಮನ್ವೆಲ್ತ್ ಗೇಮ್ಸ್. ಸೊ ಅಲ್ಲಿ ಕೂಡ ಕಾಮನ್ವೆಲ್ತ್ ಚಾಂಪಿಯನ್ಶಿಪ್ ಅಂತ ಏರ್ಪಡಿಸ್ತಾರೆ. ಅಂದರೆ ಅದರಲ್ಲಿ ಸೀನಿಯರ್ ಮತ್ತು ಜೂನಿಯರ್ ಅಂದರೆ ಜೂನಿಯರ್ ಅಂದರೆ 17 ವರ್ಷದ ವಯಸ್ಸಿನ ಬಾಲಕರಿಗಾಗಿ, ಸೀನಿಯರ್ ಅಂದರೆ 19 ವರ್ಷ ಮೇಲ್ಪಟ್ಟವರಿಗಾಗಿ ಏನು ಈ ಕಾಮನ್ವೆಲ್ತ್ ಚಾಂಪಿಯನ್ಶಿಪ್ ಸ್ಪರ್ಧೆಯನ್ನು ಏರ್ಪಡಿಸ್ತಾರೆ. ಇನ್ನು ಏಷ್ಯನ್ ಚಾಂಪಿಯನ್ಶಿಪ್ ಅಂದರೆ ಈ ಏಷ್ಯನ್ ಚಾಂಪಿಯನ್ಶಿಪ್ನಲ್ಲಿ ಏಷ್ಯಾ ಖಂಡದಲ್ಲಿ ಬರ್ತಕ್ಕಂಥ ಎಲ್ಲ ದೇಶಗಳು ಇದರಲ್ಲಿ ಭಾಗವಹಿಸ್ತಾರೆ. ಸೊ ಹೀಗಾಗಿ ಇನ್ನು ನಮ್ಮ ಏಷ್ಯಾ ಖಂಡದವರೇ ಎಂದು ಈ ಹ್ಯಾಂಡ್ಬಾಲ್ ಕ್ರೀಡೆ ಸ್ಪರ್ಧೆಯಲ್ಲಿ ಒಂದು ಏಷ್ಯನ್ ಚಾಂಪಿಯನ್ ಸ್ಪರ್ಧೆಯನ್ನು ಏರ್ಪಡಿಸುತ್ತದೆ. ಇದು ಕೂಡ ಪ್ರತಿ ಸಲ ನಡೀತಾ ಇರುತ್ತೆ. ಇನ್ನು ಏಷ್ಯನ್ ಗೇಮ್ಸ್, ಸೊ ಏಷ್ಯನ್ ಗೇಮ್ಸ್ಗೆ ನಿಮಗೆಲ್ಲ ಗೊತ್ತಿರೋ ಇದೆ. ಸೊ ಏಷ್ಯಾ ಖಂಡದಲ್ಲಿ ಬರ್ತಕ್ಕಂಥ ದೇಶಗಳು ಈ ಏಷ್ಯನ್ ಗೇಮ್ಸ್ನಲ್ಲಿ ಭಾಗವಹಿಸ್ತವೆ. ಇವು ಪ್ರತಿ 4 ವರ್ಷಗಳಿಗೊಮ್ಮೆ ನಡೀತವೆ. ಈ ಏಷ್ಯನ್ ಗೇಮ್ಸ್ನಲ್ಲಿ ಕೂಡ ಹ್ಯಾಂಡ್ಬಾಲ್ ಕ್ರೀಡೆಯನ್ನು ಸೇರ್ಪಡೆ ಮಾಡಿದ್ದಾರೆ. ಇನ್ನು ಜೂನಿಯರ್ ಸೀನಿಯರ್ ವಿಶ್ವಕಪ್ ಪಂದ್ಯಾವಳಿ. ಸೊ ಹೇಗೆ ನಾವು ಕ್ರಿಕೆಟ್ನಲ್ಲಿ ಪ್ರತಿ 4 ವರ್ಷಗಳಿಗೊಮ್ಮೆ ವರ್ಲ್ಡ್ ಕಪ್ ಕ್ರಿಕೆಟ್ ಟೂರ್ನಮೆಂಟ್ ನಡೆಯುತ್ತಿಲ್ಲ, ಸೊ ಹಾಗೆ ಇದರಲ್ಲೂ ಕೂಡ ಹ್ಯಾಂಡ್ಬಾಲ್ ವರ್ಲ್ಡ್ ಕಪ್ ಟೂರ್ನಮೆಂಟು ಜೂನಿಯರ್ಸ್ ಅಂದರೆ 17 ವರ್ಷದ ಒಳಗಿನ ಬಾಲಕ ಬಾಲಕಿಯರಿಗಾಗಿ, ಸೀನಿಯರ್ಸ್ ಅಂದರೆ 17 ವರ್ಷ ಮೇಲ್ಪಟ್ಟು ಅದು ಕೂಡ ಪುರುಷ ಮತ್ತು ಮಹಿಳೆಯರಿಗಾಗಿ ಇನ್ನು ಈ ಒಂದು ಸ್ಪರ್ಧೆ ನಡೀತಿದೆ. ಸೊ ಹೀಗೆ ಒಂದು ಹ್ಯಾಂಡ್ಬಾಲ್ ಕ್ರೀಡೆ ನೋಡಿ ಬಹಳ ಪ್ರಾಚೀನವಾದಂಥ ಕ್ರೀಡೆ. ಮೊದಲು ಗ್ರೀಕ್ ಮತ್ತು ರೋಮ್ ದೇಶದಲ್ಲಿ ಆಡ್ತಾ ಇತ್ತು. ತದನಂತರ ಅದು ಯುರೋಪ್ ಖಂಡಗಳಿಗೆ ಪರಿಚಯಿಸಿದ್ರು. ಯುರೋಪ್ ಖಂಡದಲ್ಲಿ ಕೂಡ ಈ ಆಟವನ್ನು ಆಡ್ತಾ ಇದ್ರು. ಮೊದಲು ಹೊರಾಂಗಣ ಕ್ರೀಡೆಯಾಗಿದ್ದಂಥ ಈ ಒಂದು ಕ್ರೀಡೆ ತದನಂತರ ಏನೆಂದರೆ ಹವಾಮಾನ ವೈಪರೀತ್ಯದಿಂದಾಗಿ ಏನೋ ಒಳಾಂಗಣ ಕ್ರೀಡೆಯಾಗಿ ಇವತ್ತು ಇದನ್ನು ಆಡ್ತಾ ಇದ್ದಾರೆ. ಸೊ ಈ ಹ್ಯಾಂಡ್
ಹ್ಯಾಂಡ್ಬಾಲ್ ಕ್ರೀಡೆಯ ಅಂಕಣ ಆಯತಾಕಾರದಲ್ಲಿರುತ್ತೆ. ಅಂದರೆ 40 ಮೀಟರ್ ಉದ್ದ, 20 ಮೀಟರ್ ಅಗಲ ಅಂಕಣವನ್ನು 2 ಭಾಗಗಳನ್ನು ಮಾಡ್ತಾರೆ. ಸೊ ಆ ಕಡೆ ಈ ಕಡೆ ತಿರುಗಿ ಗೋಲ್ ಏರಿಯಾಗಳನ್ನು ಮಾಡಿರ್ತಾರೆ. ಅಲ್ಲೊಂದು ಡಿ ಏರಿಯಾ ಅಂತ ಇರ್ತದೆ, ಡಿ ಸರ್ಕಲ್ ಅಂತ ಇರುತ್ತೆ. ಸೊ ಅದರೊಳಗೆ ಗೋಲ್ ಕೀಪರ್ ಇರ್ತಾರೆ. ಸೊ ಆ ಡಿ ಏರಿಯಾದಿಂದ ಹೊರಗಡೆ ನಿಂತು ನಾವು ಏನು ಮಾಡಬೇಕು, ಬಾಲನ್ನು ಇಲ್ಲಿ ಗೋಲ್ ಪೋಸ್ಟ್ ಒಳಗೆ ಹಾಕಬೇಕು. ಆಮೇಲೆ ಇದಕ್ಕೆ ಯಾವ ತರನಾದ ಚೆಂಡನ್ನು ಉಪಯೋಗಿಸ್ತಾರೆ ಅಂದರೆ ಚಿಕ್ಕದಾಗಿತ್ತು. ಅಂದರೆ ಪ್ರಾರಂಭದಲ್ಲಿ ಫುಟ್ಬಾಲನ್ನು ಉಪಯೋಗಿಸ್ತಾ ಇದ್ರು, ಇವಾಗ ಅದು ಹಿಡ್ಕೊಳ್ಳಿಕ್ಕೆ ಕೈಯಲ್ಲಿ ಸರಿಯಾಗಿ ದೊಡ್ಡದಾಗುತ್ತೆ. ಅದಕ್ಕೋಸ್ಕರ ಹ್ಯಾಂಡ್ಬಾಲ್ಗಾಗಿ ಒಂದು ಚಿಕ್ಕದಾದ ಚೆಂಡನ್ನು ತಯಾರು ಮಾಡ್ತಾರೆ. ಸೊ ಅದರಿಂದ ಈ ಒಂದು ಹ್ಯಾಂಡ್ಬಾಲ್ ಕ್ರೀಡೆಯನ್ನು ಆಡ್ತಾರೆ. ಸೊ ಇದು ಈ ಆಟವನ್ನು ನೋಡೋದು ಬಹಳ ಅನುಭವವಾಗಿರುತ್ತೆ. ಆಮೇಲೆ ಸೊ ಆಟಗಾರ ಏನಂದ್ರೆ 1 ಸೆಕೆಂಡು ನಿಲ್ಲಲಿಕ್ಕೆ ಅವಕಾಶ ಇರಲ್ಲ, ಆ ಥರನಾಗಿ ಇದು ವೇಗವಾಗಿ ಆಗ್ತಕ್ಕಂಥ. ಯಾಕಂದ್ರೆ 2 ತಂಡಗಳಿರ್ತವೆ, ಈ ಭಾಗದಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆಗೆ ಚೆಂಡು ಬೇರೆ 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 ಭಾಗಗಳಲ್ಲಿ ಏನು ಆಟಗಾರನ ತಗೊಂಡು ಹೋಗ್ತಿರ್ತಾರೆ. ನಾವು ಅದನ್ನ ಸೊ ಅವರನ್ನ ಎದುರಾಳಿದ ಆಟಗಾರನ ಬೆನ್ನು ತಗೊಂಡು ಹೋಗಬೇಕಾಗುತ್ತೆ. ಸೊ ಹೀಗೆ ಬಹಳ ಚುರುಕಾಗಿ ಮತ್ತು ವೇಗವಾಗಿ ಈ ಒಂದು ಕ್ರೀಡೆ ನಡೀತಾ ಇರುತ್ತೆ. ಸೊ ಈ ಹ್ಯಾಂಡ್ಬಾಲ್ ಕ್ರೀಡೆಗೆ ಸಂಪಟ್ಟ ಏನಾದರೂ ಗಮನಿಸಿದ್ರೆ ಕೇಳಬಹುದು. ಸೊ ಇದು ಇಲ್ಲಿವರೆಗೂ ನಾವು 10ನೇ ತರಗತಿಯ ಅಧ್ಯಾಯವಾದಂಥ ಹ್ಯಾಂಡ್ಬಾಲ್ ಕ್ರೀಡೆಯ ಬಗ್ಗೆ ತಿಳ್ಕೊಂಡ್ವಿ. ಇಲ್ಲಿಗೆ ಈ ಒಂದು ಅಧ್ಯಾಯವನ್ನು ನಾವು ತಯಾರಿಸ್ತೀವಿ.